ಹಿಂದೆ ನಡೆದಿದ್ಕೆಲ್ಲ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ. ಮುಂದೆ ನಡೆಯೋಕ್ ಮುಂದೆ ನಿಂತಿರ್ತೀನಿ. ನೀವ್ ದಾಟಿರೋದು ಬ್ಲಡ್ ಲೈನ್, ರಕ್ತ ಹರಿತೆ ಹರಿಯುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಇಂಚರ ಭರತ್ರಾಜ್. ಸಂತೋಷ್ ಆನಂದರಾಮ್ ಅವರ ನಿರ್ದೇಶನದ ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣದಲ್ಲಿ ಬರ್ತಾ ಇರುವಂತಹ ಯುವ ನಟ ಯುವರಾಜ್ ಕುಮಾರ್ ಸರ್ ಅಭಿನಯಿಸಿರೋ ಯುವ ಸಿನಿಮಾದ ಬಗ್ಗೆ ಇವತ್ತಿನ ನಮ್ಮ ಮಾತುಕತೆ. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಅಂಡ್ ನಮಸ್ತೆ ಸರ್. ನಮಸ್ಕಾರ. ಸ್ವಾಗತ. ಥ್ಯಾಂಕ್ ಯು. ಸರ್, ನೀವೆಷ್ಟು ಎಕ್ಸೈಟ್ ಆಗಿದ್ದೀರಾ? ಸಿನಿಮಾ ರಿಲೀಸ್ ಆಗ್ತಿದೆ ಇದೆ 29ಕ್ಕೆ. ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದೆ, ಸಖತ್ ಖುಷಿ ಆಗಿದ್ದೀನಿ. ಓಕೆ ಸರ್, ಮೊದಲು ಅಣ್ಣವರಿಂದಾನೇ ಸ್ಟಾರ್ಟ್ ಮಾಡೋಣ. ಸೊ ಅಣ್ಣವರು ತಮ್ಮ ತಂದೆ ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ಅವರನ್ನು ತುಂಬಾನೇ ಪ್ರಭಾವಿತರಾಗಿದ್ರು ಅಂತ ಹೇಳ್ತಾರೆ. ಅಂದ್ರೆ ಲೈಕ್ 1930 1950 ಅಂತ ಹೇಳೋದಾದ್ರೆ ರಂಗಭೂಮಿಯಲ್ಲಿ ದೊಡ್ಡ ಹೆಸರು. ಸೊ 4 ಜನರೇಷನ್ ಆ ಲೆಗಸಿನ ನೀವೀಗ ಮುಂದುವರ್ಸ್ಕೊಂಡು ಹೋಗ್ತಿದ್ದೀರಾ, ಸಿನಿಮಾ ಮಾಡ್ತಿದ್ದೀರಾ. ಮೊದಲ ಸಿನಿಮಾ ಹೇಗಿದೆ ಆ ಅನುಭವ? ತುಂಬಾ ಖುಷಿ ಆಗ್ತಿದೆ. ಅಂದ್ರೆ ಡೆಫಿನೆಟ್ಲಿ ನನ್ಗೆ ಲೈಕ್ ನನ್ ಪುಣ್ಯ ಅನ್ಸುತ್ತೆ. ಯಾಕಂದ್ರೆ ಜನ ಇಷ್ಟು ಪ್ರೀತಿ ತೋರಿಸ್ತಿದ್ದಾರೆ, ಇಷ್ಟು ವರ್ಷ ನಮ್ಮ ಮನೆಯವ್ರನ್ನ ಎಲ್ರು ಎಷ್ಟು ಬೆಳೆಸಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ನನ್ಗೇನಂದ್ರೆ ನನ್ನನ್ನು ಅವ್ರ ಮನೆ ಹುಡ್ಗ ತರಾನೇ ನನ್ನ ಬೆಳೆಸ್ಕೊಂಡ್ ಬಂದಿದ್ದಾರೆ. ಸೊ ಅದ್ ನನಗ್ ಸಖತ್ ಖುಷಿ. ಸೊ ಸಂತೋಷ್ ಆನಂದರಾಮ್ ಸರ್ ಸಿನಿಮಾ ಅಂತಂದ್ರೆ ಒಂದು ಫ್ಯಾಮಿಲಿ ಎಂಟರ್ಟೈನರ್, ಒಂದು ಗೋ ಟು ಸಿನಿಮಾ ಅನ್ನೋ ತರ ಇರುತ್ತೆ. ಎಷ್ಟು ಸರಿ ನೋಡಿದ್ರು ನೋಡ್ಬೇಕನ್ನೋದು. ಅಂಡ್ ಇಮೋಷನ್ಸ್ ನ ಬರವಣಿಗೆಯಲ್ಲಿ ಸಖತ್ ಆಗ್ತಿರ್ತಾರೆ ಸರ್. ಸೊ ಯಾವಾಗ ನೀವು ಅವ್ರ ಸ್ಕ್ರಿಪ್ಟ್ ನ ಓಕೆ ಮಾಡಿದ್ರಿ ಅಂಡ್ ಡಿಸ್ಕಷನ್ಸ್ ಹೇಗಾಯ್ತು? ಇದು ಲೈಕ್ ನಂದು ಸಿನಿಮಾಲಿ ನನ್ ಜರ್ನಿ ಏನು ಅಂತ ನಾನೊಂದು ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿದ್ದೆ ಅವಾಗ. ಸೊ ನಮ್ ಚಿಕ್ಕಪ್ಪನ ಇನ್ಸಿಡೆಂಟ್ ಆದ್ಮೇಲೆ ಅಶ್ವಿನಿ ಆಂಟಿ ಒಂದ್ಸತಿ ವಿಜಯ್ ಸರ್ ಹೇಳಿದ್ರು ಗುರು ಫಿಲ್ಮ್ ನ ಲಾಂಚ್ ಮಾಡಿ ಅಂತ. ಬಟ್ ಅದಕ್ ಮುಂಚೆನೆ ಸುಮಾರು ಸತಿ ನಮ್ ಚಿಕ್ಕಪ್ಪನು ಹೇಳಿದ್ರಂತೆ ವಿಜಯ್ ಸರ್ಗೆ. ಸೊ ವಿಜಯ್ ಸರ್ ಬಂದು ನನ್ನ ಅಪ್ರೋಚ್ ಮಾಡಿ ನನ್ನ ಹತ್ರ ಮಾತಾಡಿದ್ರು, ಈ ತರ ಲಾಂಚ್ ಮಾಡೋಣ. ಅದೇ ನನಗ್ ತುಂಬಾ ಖುಷಿ ಆಯ್ತು. ಎಲ್ಲಿ ನನ್ಗೆ ನೆಕ್ಸ್ಟ್ ನಾನು ಎಲ್ಲಿ ಕಾಲಿಡ್ಬೇಕಂತ ನನ್ಗೆ ಗೊತ್ತಿಲ್ಲ. ಆ ಟೈಮಲ್ಲಿ ದೇವ್ರ ತರ ಬಂದ್ರು, ಸಿನಿಮಾ ಮಾಡೋಣ ಅಂದ್ರು. ನನಗ್ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಕಾಯ್ತಿದೆ ಸುಮಾರು ವರ್ಷದಿಂದ ಈ ಆಪರ್ಚುನಿಟಿಗೆ. ಅವಾಗ ನಾನು ವಿಜಯ್ ಸರ್ ಮಾತಾಡ್ಕೊಂಡು ಡಿಸೈಡ್ ಮಾಡಿದಾಗ ಬೆಸ್ಟ್ ಪರ್ಸನ್ ಮಾಡಕ್ಕೆ ಅಂದ್ರೆ ಸಂತೋಷ್ ಸರ್. ಯಾಕೆ ನನ್ಗೂ ಅವ್ರ ಜೊತೆ ಕೆಲಸ ಮಾಡ್ಬೇಕಂತ ಮುಂಚೆಯಿಂದ ಆಸೆ ಇತ್ತು. ಅದನ್ನೇ ವಿಜಯ್ ಸರ್ಗೂ ಹೇಳ್ದೆ. ಸರಿ ಮಾತಾಡ್ತೀನಿ ಅನ್ಬಿಟ್ಟು ಸಂತೋಷ್ ಸರ್ ಹತ್ರ ಹೋದ್ರು. ಅವರು ರಾಘವೇಂದ್ರ ಸ್ಟೋರ್ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು ಆಗ. ಸರ್ ಹೇಳಿದ್ರು, ಸರ್ 1 ವಾರ ಟೈಮ್ ತಗೊಂತೀನಿ ಅಂದ್ರು. ಅವ್ರು ಹೇಳಿದ್ರು ನಾನು ಯೋಚನೆ ಮಾಡ್ಬೇಕು, ಸಡನ್ ಆಗಿ ಹಿಂಗ್ ಬಂದು ಹೇಳಿದಲ್ಲ. ಬಟ್ ಯೋಚನೆ ಮಾಡಿ ಇಮಿಡಿಯೇಟ್ ಆಗಿ ಅವರು ಬಂದು ಹೇಳಿದ್ರು, ಇಲ್ಲ ಖಂಡಿತ ಸಿನಿಮಾ ಮಾಡೋಣ. ಒಂದೇನೋ ಚಿಕ್ಕ ಥಾಟ್ ಇದೆ, ಬಟ್ ಅದನ್ನ ಡೆವಲಪ್ ಮಾಡ್ಬೇಕು ಅಂತ. ಅವಾಗ ನಾವೆಲ್ಲರೂ ಒಟ್ಟಿಗೆ ಸೇರಿ ಸರಿ ಸಿನಿಮಾ ಮಾಡೋಣ ಅಂತ ಆಯ್ತು. 2022 ಅಂದ್ರೆ ಸುಮಾರು 8 ತಿಂಗಳು ನಾವು ಸ್ಕ್ರಿಪ್ಟಿಂಗ್ ಅಲ್ಲೇ ನಾವು ಕೂತ್ಕೊಂಡು ಸ್ಕ್ರಿಪ್ಟ್ ನ ಡೆವಲಪ್ ಮಾಡಿ ಹೋದ್ ವರ್ಷ ಮಾರ್ಚ್ ಇಂದ ಶೂಟಿಂಗ್ ಶುರು ಆಗಿ ಕೊನೆಗೆ ಇವಾಗ ರಿಲೀಸ್ ಬಂದಿದೆ. ಓಕೆ. ಸೊ ವಿಜಯ್ ಕಿರ್ಗುಂದೂರ್ ಸರ್ ಸೆಟ್ ಬರ್ತಾ ಇದ್ರ ಸರ್? ಸೆಟ್ ಅಲ್ಲಿ ಹೌದು ಬರ್ತಾರೆ. ಅಂದ್ರೆ ಅವ್ರ ಜನರಲಿ ನೀವು ನೋಡಿರ್ಬೋದು, ಎಲ್ಲೂ ಕಾಣಿಸ್ಕೊಳ್ಳಲ್ಲ ಆಚೆ. ಯಾವಾಗ್ಲೂ ಅವ್ರು ಹಿಂದ್ಗಡೆಯಿಂದಾನೆ ಕೆಲಸ ಮಾಡೋದು, ಹಿಂದ್ಗಡೆಯಿಂದಾನೆ ನಮಗ್ ಸಪೋರ್ಟ್ ಮಾಡ್ತಿರ್ತಾರೆ. ಬಟ್ ಸೆಟ್ಟಿಗೆ ಬರ್ತಾ ಇದ್ರು. ಅಂಡ್ ಒಂದ್ ಸ್ಕೆಡ್ಯೂಲ್ ಮುಗಿದ್ಮೇಲೆ ನಾವು ಸರ್ ಹತ್ರ ಹೋಗಿ ವಿಜುವಲ್ಸ್ ಎಲ್ಲ ನೋಡ್ತಿದ್ರು. ಅವ್ರಿಗೇನ ಕರೆಕ್ಷನ್ಸ್ ಅನ್ಸಿದ್ರೆ ಏನಾರು ಇದ್ರೆ ಆ ಪೋರ್ಷನ್ಸ್ ನೆಲ್ಲ ನಾವು ಮತ್ತೆ ರೀಶೂಟ್ ಮಾಡ್ಬೇಕಾ ಅನ್ನೋದೆಲ್ಲ ಆಯ್ತು. ಲೈಕ್ ಎಲ್ಲಾ ವಿಷಯದಲ್ಲೂ ಸಿಕ್ಕಾಪಟ್ಟೆ ಸಪೋರ್ಟ್ ಅವರು. ಅಂದ್ರೆ ಯಾವ್ದು ಇಲ್ಲ ಅಂತ ಇಲ್ಲ. ಅವ್ರು ಯಾವಾಗ್ಲೂ ಹೇಳೋರು, ಯಾಕೆ ಬೇಕಂದ್ರೆ ಶೂಟಿಂಗ್ 1-2-3 ದಿವಸ ಎಕ್ಸ್ಟ್ರಾ ಮಾಡಿ, ತಲೆ ಕೆಡ್ಸ್ಕೊಂಬೇಡಿ, ಆರಾಮಾಗಿ ಮಾಡಿ, ನೀವೆಲ್ರು ಆರಾಮಾಗಿರಿ. ಅವ್ರು ಅಷ್ಟು ಎಲ್ರು ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಸೊ ಆಕ್ಚುಲಿ ಈಗ ಆಡಿಂಗ್ ಟು ದಿಸ್, ತುಂಬಾ ಜನ ಅಂದ್ರೆ ಹಿರಿಯ ಕಲಾವಿದರು, ನಟ ನಟಿಯರು ಎಲ್ಲರೂ ಹೇಳಿದ್ರು ಹೊಂಬಾಳೆ ಫಿಲ್ಮ್ಸ್ ಅಂದ್ರೆ ಒಂಥರ ನಮಗ್ ಮನೆ ಇದ್ದಂಗೆ, ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅಂತ. ಸೊ ಅವ್ರ ಜೊತೆ ಕೆಲಸ ಮಾಡಿದ್ರೆ ಖಂಡಿತ ಸತ್ಯವಾದ ಮಾತು. ನನ್ಗೂನು ನಮ್ಮ ಮನೆಯವ್ರ ಜೊತೆನೆ ಕೆಲಸ ಮಾಡ್ತಿದೀನಿ ಅನ್ನೋ ತರಾನೇ ಫೀಲಿಂಗ್. ಯಾಕಂದ್ರೆ ಇನ್ನೊಂದೇನಂದ್ರೆ ನಮ್ ಚಿಕ್ಕಪ್ಪ ಅವ್ರ ಜೊತೆ ಅಷ್ಟು ವರ್ಷದ ಜರ್ನಿ ಅವ್ರ ಎಲ್ರದ್ದು, ಸಂತೋಷ್ ಸರ್ ಆಗ್ಲಿ, ವಿಜಯ್ ಸರ್ ಆಗ್ಲಿ. ಸೊ ನಾನ್ ಮುಂಚೆಯಿಂದಾನು ಅವ್ರ ಜೊತೆ ಸುಮಾರು ಸತಿ ಮಾತಾಡಿದ್ದೆ. ಜನರಲ್ ಅಂದ್ರೆ ಎಲ್ಲಾರು ಪರಿಚಯ ಇರೋರನ್ನೇ. ನಮ್ಮ ಮನೆಗ್ ಸುಮಾರು ಸತಿ ಬಂದಿದ್ರು, ಸುಮಾರು ಸತಿ ಒಟ್ಟಿಗೆ ಊಟ ಮಾಡಿದ್ವಿ ಇಷ್ಟು ವರ್ಷದ ಮುಂಚೆಯಿಂದಾನು. ನಂದ್ ಸೆಟ್ ವಾತಾವರಣನೇ ನನ್ಗೂ ಒಂದ್ ಮನೆ ತರ ಇತ್ತು. ಯಾಕಂದ್ರೆ ಅಲ್ಲಿ ಯೂನಿಟ್ ಅಲ್ಲಿ ಇದ್ದ ಹುಡುಗರು ಅಥವಾ ಪ್ರೊಡಕ್ಷನ್ ಅವರು ಅಥವಾ ನಮ್ ಲೈಟ್ ಆಫೀಸರ್ಸ್ ಆಗ್ಲಿ, ಎಲ್ರು ನಾನ್ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದವ್ರೆ. ಸೊ ನನಗೊಂಥರ ಅಲ್ಲಿ ನನ್ ಕುಟುಂಬ ತರಾನೇ. ನನ್ಗ್ ಸೆಟ್ ಹೋದ್ರೆ ಎಲ್ಲೋ ಮನೇಲಿ ಆಟ ಆಡ್ಕೊಂಡಿದೀನಿ ಅನ್ನೋ ತರಾನೇ ಇತ್ತು. ಸೊ ಟೇಕ್ ಬೇಗ ಓಕೆ ಮಾಡ್ತಿದ್ರ ಸರ್ ಸಂತೋಷ್ ಸರ್, ಅಥವಾ ಹೆಂಗೆ ಜಾಸ್ತಿ ಟೇಕ್ಸ್ ಆಗ್ತಾ ಇತ್ತಾ? ಆಗ್ತಿತ್ತು. ಕೆಲವು ಸತಿ ಬೇಗ ಓಕೆ ಆಗೋದು, ಕೆಲವು ಸತಿ ಟೈಮ್ ತಗೊಳ್ಳೋದು. ಒಟ್ನಲ್ಲಿ ಸಂತೋಷ್ ಸರ್ ಅವ್ರ ಕ್ಲಾರಿಟಿಲಿ ಇದ್ರು ಅಲ್ಲ. ನನ್ಗೇನಂದ್ರೆ ಸಂತೋಷ್ ಸರ್ ಮೆಚ್ಬೇಕಂದ್ರೆ ಅಫ್ಕೋರ್ಸ್ ಫೈನಲಿ ಟೇಕ್ ಓಕೆ ಅನ್ನೋದೇ ಅವರು. ಸೊ ಕೆಲವು ಸತಿ ಟೈಮ್ ಹಿಡಿತಿತ್ತು, ಕೆಲವು ಸತಿ ತುಂಬಾ ಬೇಗ ಆಗ್ತಿತ್ತು. ಸೊ ಎಲ್ಲಾ ತರ ನಡೀತು. ಓಕೆ.
ಸೊ ಯುವ ಅಂತಾನೆ ಸಿನಿಮಾಗೆ ಹೆಸರಿಟ್ಟಿರೋದ್ರಿಂದ ಚಿತ್ರದಲ್ಲಿ ನಿಮ್ಮ ಪಾತ್ರ ಈಗಿನ ಯುವ ಜನತೆ ತರಾನೇ ಇರುತ್ತಾ? ಅಂದ್ರೆ ಈಗ ಸ್ವಲ್ಪ ಉದಾಸೀನ, ನಾನಾಯ್ತು ನನ್ ಪ್ರಪಂಚ ಆಯ್ತು ಅನ್ನೋ ತರ ಇರ್ತಾರೆ ಈಗಿನ ಯುವ. ಕರೆಕ್ಟ್ ಆಗಿ ಹೇಳಿದ್ರಿ. ಅಫ್ಕೋರ್ಸ್ ಇವಾಗಿನ ಯೂತ್ ಅವ್ರ ಲೈಫ್ ಅಥವಾ ಅವ್ರ ಲೈಫ್ ಹೇಗ್ ನಡೆಯುತ್ತೆ ಅದ್ರ ಬೇಸಿಸ್ ಮೇಲೆನೆ ಕಥೆನೂ ಇರೋದು. ಅಂಡ್ ಯುವ ಅಂತ ಟೈಟಲ್ ಇಟ್ಟಿರೋದೇನಂದ್ರೆ ಯಾಕಂದ್ರೆ ಕತೆ ಇರೋದೇ ಯುವ ಕ್ಯಾರೆಕ್ಟರ್ ಮೇಲೆ. ಸೊ ಫಸ್ಟ್ ಹಾಫ್ ಏನಿರುತ್ತೆ ಯುವ ಕ್ಯಾರೆಕ್ಟರ್ ಇಂದ ಕತೆ ನಡೆಯುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ಕಥೆಯಲ್ಲಿ ಯುವ ಏನ್ ಮಾಡ್ತಾನೆ ಅನ್ನೋದು ನಡೆಯುತ್ತೆ. ಸೊ ಆಬ್ವಿಯಸ್ಲಿ ಎಲ್ರಿಗೂನು ಈ ಕ್ಯಾರೆಕ್ಟರ್ ತುಂಬಾ ಕನೆಕ್ಟ್ ಆಗುತ್ತೆ ಅಂತ ನನ್ಗನ್ಸುತ್ತೆ. ತುಂಬಾ ರಿಯಲಿಸ್ಟಿಕ್ ಆಗಿ ತೆಗ್ದಿದೀವಿ ಸಿನಿಮಾನ. ಪ್ರತಿಯೊಬ್ರಿಗೂ ಅವ್ರ ಲೈಫ್ ಅಲ್ಲಿ ನಡೆಯೋ ಘಟನೆಗೂ ಯುವ ಚಿತ್ರದಲ್ಲಿ ನಡೆಯೋ ಘಟನೆಗೂ ತುಂಬಾ ಹೋಲಿಕೆ ಬರುತ್ತೆ. ಸೊ ಮೊನ್ನೆ ಪ್ರೀ ರಿಲೀಸ್ ಇವೆಂಟ್ ಆದಾಗ ಅಚ್ಯುತ್ ಸರ್ ಹೇಳಿದ್ರು ಕಥೆಯ ಒಂದು ಚಿಕ್ಕ ಡೀಟೇಲಿಂಗ್ ಆ ಪಾತ್ರಗಳಲ್ಲಿ ತುಂಬಿ ಒಂದ್ ರೀತಿ ನಮಗ್ ಚಾಲೆಂಜಿಂಗ್ ಅನ್ಸೋ ತರ ಸಂತೋಷ್ ಆನಂದರಾಮ್ ಸರ್ ಆ ಪಾತ್ರ ಡಿಸೈನ್ ಮಾಡಿರುತ್ತೆ. ಸೊ ನಿಮಗೆ ಎಷ್ಟು ಚಾಲೆಂಜಿಂಗ್ ಅನ್ಸ್ತು ಸರ್ ಪಾತ್ರ ನಿರ್ವಹಿಸೋದಕ್ಕೆ? ಹೌದು, ಅವ್ರ ಸರ್ ಹೇಳ್ದಂಗೆನೆ ಪ್ರತಿ ಕ್ಯಾರೆಕ್ಟರ್ಗೂನು ಯಾಕಂದ್ರೆ ಇಮೋಷನ್ ಇಂದ ಆ ಕ್ಯಾರೆಕ್ಟರ್ ನ ಡಿಫೈನ್ ಮಾಡಿದೀವಿ. ಲೈಕ್ ಎಲ್ರೂ ಲೈಫಲ್ಲಿ ನಡೆಯೋ ಘಟನೆ, ಒಬ್ಬ ತಂದೆ ಹೇಗ್ ಬಿಹೇವ್ ಮಾಡ್ತಾನೆ ಅವನ ಮಗನ ಜೊತೆ ಅಥವಾ ತಾಯಿ ಜೊತೆ ಅಂದ್ರೆ ಅವ್ರ ಹೆಂಡತಿ ಜೊತೆಗೆ, ಅಂಡ್ ಒಬ್ಬ ತಮ್ಮ ಮತ್ತೆ ಅವ್ರ ಅಕ್ಕ ಯಾವ ತರ ಇರ್ತಾರೆ, ರಿಲೇಶನ್ಶಿಪ್ ಅಲ್ಲಿ ಇಬ್ರು ಹೆಂಗಿರ್ತಾರೆ, ಅಂಡ್ ಸಮಾಜದ ಜೊತೆ ಹೆಂಗಿರ್ತಾನೆ ಕ್ಯಾರೆಕ್ಟರು. ಸೊ ಇವೆಲ್ಲಾ ವಿಷಯನು ರಿಯಲ್ ಲೈಫ್ ಅಲ್ಲಿ ಏನ್ ನಡೆಯುತ್ತೆ ಅಷ್ಟು ಇಮೋಷನ್ಸ್ ನ ತುಂಬಿ ಆ ಕ್ಯಾರೆಕ್ಟರ್ ಡಿಫೈನ್ ಆಗಿದೆ. ಅದಕ್ಕೆ ನಾನು ಹೇಳೋದು ಪ್ರತಿಯೊಬ್ಬರಿಗೂ ಎಲ್ಲಾ ಸಿಚುವೇಶನ್ಸ್ ಅಲ್ಲಿ ಕನೆಕ್ಟ್ ಆಗ್ತಾನೆ ಇರುತ್ತೆ. ಎಸ್ ಸರ್. ಅಂಡ್ ನೀವು ಅಚ್ಯುತ್ ಸರ್ ಕಾಂಬಿನೇಷನ್ ಅಲ್ಲಿ ಸೀನ್ಸ್ ಮಾಡ್ಬೇಕಾದ್ರೆ ಸರ್ ಆಬ್ವಿಯಸ್ಲಿ ಸಂತೋಷ್ ಆನಂದರಾಮ್ ಸರ್ ಅಂದ್ರೆ ತಂದೆ ಮಗನ ಬಾಂಡಿಂಗ್ ನಾವು ನೋಡ್ತೀವಿ ಎಲ್ಲ ಸಿನಿಮಾದಲ್ಲಿ. ನಿಮ್ಗೆ ಎಲ್ಲಾದ್ರೂ ಸೀನ್ಸ್ ಮಾಡುವಾಗ ನನ್ಗೆ ಇದು ರಿಯಲ್ ಲೈಫ್ ಇನ್ಸಿಡೆಂಟ್ ಕನೆಕ್ಟ್ ಆಗ್ತಿದೆ ಅನ್ನೋ ತರ ಅನ್ನಿಸ್ತಾ? ತುಂಬಾ ಅನ್ಸ್ತು. ಅಂದ್ರೆ ತಂದೆ ಮಗನ ಮಧ್ಯೆ ಅದೇನೋ ಒಂದ್ ಗೊಂದಲ ಇರುತ್ತಲ್ಲ, ಇಬ್ರು ಮನ್ಸಲ್ಲಿ ಇಟ್ಕೊಂತೀವಿ, ಮಾತಾಡಲ್ಲ. ಕೆಲವು ಸತಿ ಔಟ್ ಬರ್ಸ್ಟ್ ಆಗುತ್ತೆ, ಕಿರ್ಚಾಡ್ಬಿಡ್ತೀವಿ, ತಂದೆನೂ ಕಿರ್ಚಾಡ್ಬಿಡ್ತಾನೆ, ಕೆಲವು ಸತಿ ಮಗನೂ ಕಿರ್ಚಾಡ್ಬಿಡ್ತಾನೆ ತಂದೆ ಮೇಲೆ, ಆಮೇಲೆ ನಾವು ಫೀಲ್ ಮಾಡ್ಕೊಂತೀವಿ. ಸೊ ಇದೆಲ್ಲ ಪ್ರತಿಯೊಬ್ರು ಲೈಫಲ್ಲೂ ನಡೆದಿರುತ್ತೆ. ಲೈಕ್ ನಿಮ್ ಲೈಫಲ್ಲೂ ನಡೆದಿರುತ್ತೆ, ಪ್ರಾಬ್ಲಮ್ ನಿಮ್ ತಾಯಿ ಜೊತೆನೋ ಅಥವಾ ತಂದೆ ಜೊತೆನೋ ಯಾವಾಗಾರು ಒಂದ್ಸತಿ ಈ ಸನ್ನಿವೇಶ ಬಂದಿರುತ್ತೆ. ಸೊ ಅದನ್ನೆಲ್ಲಾದ್ನೂ ನೀವು ಸಿನಿಮಾಲ್ ನೋಡ್ಬೋದು. ನನ್ಗೂನು ಸಿನಿಮಾಲ್ ಆಕ್ಟ್ ಮಾಡ್ಬೇಕಂದ್ರೆ ಅಂದ್ರೆ ಇನ್ಫ್ಯಾಕ್ಟ್ ಸ್ಕ್ರಿಪ್ಟ್ ಕೇಳಿದಾಗ್ಲೇನೆ ನನ್ಗೆ ತುಂಬಾ ಕನೆಕ್ಟ್ ಆಯ್ತು ಕ್ಯಾರೆಕ್ಟರ್. ಅಂಡ್ ಆಕ್ಟ್ ಮಾಡ್ಬೇಕಂದ್ರೆ ಅಂತೂ ಇನ್ನೂ ಜಾಸ್ತಿ ಕನೆಕ್ಟ್ ಆಯ್ತು. ಅಂಡ್ ಅಚ್ಯುತ್ ಸರ್ ಇರೋದ್ರಿಂದ ಎಷ್ಟೋ ಸೀನ್ಸ್ ಅಲ್ಲಿ ನನ್ಗೆ ನಿಜವಾಗ್ಲೂ ನಮ್ ತಂದೆನೆ ನನ್ ಮುಂದೆ ಇದ್ದಾನೆ ಅನ್ನೋ ತರ ಫೀಲಿಂಗ್ ಬರ್ತಾ ಇತ್ತು. ಸೊ ಇದನ್ನ ಸಿನಿಮಾ ನೋಡಿದಾಗ್ಲೂ ಪ್ರತಿಯೊಬ್ರು ರಿಲೇಟ್ ಮಾಡ್ಕೊಂತಾರೆ ಅವ್ರ ಪರ್ಸನಲ್ ಲೈಫ್ಗೆ. ಸೊ ನಾವು ಎಲ್ರು ಅಂದ್ರೆ ಈಗ ದೊಡ್ಡ ಮನೆಯವರ ಫ್ಯಾನ್ಸ್ ಎಲ್ರು ಕೂಡ ಆಕ್ಷನ್, ಎನರ್ಜಿ, ಡಾನ್ಸ್ ಇದನ್ನ ತುಂಬಾ ಇಷ್ಟಪಡ್ತೀವಿ. ಶಿವಣ್ಣ ಅವರಲ್ಲಾಗ್ಲಿ, ಅಪ್ಪು ಸರ್ ಅಲ್ಲಾಗ್ಲಿ. ಸೊ ನೀವು ಆಕ್ಚುಲಿ ಮುಂಬೈಗೆ ಹೋಗಿ ಟ್ರೈನಿಂಗ್ ಎಲ್ಲ ಮಾಡಿ ಬಂದಿದ್ದೀವಿ. ಸೊ ಅದು ಇಲ್ಲಿ ಎಷ್ಟು ನಿಮ್ಗೆ ಉಪಯುಕ್ತ ಆಯ್ತು ಸಿನಿಮಾ ಶೂಟಿಂಗ್ ಟೈಮಲ್ಲಿ? ತುಂಬಾ ಹೆಲ್ಪ್ ಆಯ್ತು. ನನ್ಗೆ ಫಸ್ಟ್ ಇಂದಾನು ನನ್ಗೆ ಡಾನ್ಸ್ ಆಗ್ಲಿ ಸ್ಟಂಟ್ಸ್ ಆಗ್ಲಿ ನನಗ್ ತುಂಬಾ ಇಷ್ಟ. ಅಂಡ್ ಬರೀ ಸಿನಿಮಾಗಂತಾನೆ ಇಲ್ಲ, ನನ್ಗೂನು ಲೈಕ್ ಫ್ರೀ ಟೈಮ್ ಅಲ್ಲಿ ಇದ್ದಾಗ ನಾನು ಏನಾರು ಒಂದ್ ಮಾಡ್ತಾ ಇರ್ತೀನಿ. ನನಗ್ ಸಖತ್ ಇಷ್ಟ. ಬಟ್ ಇದನ್ನ ಪ್ರೊಫೆಷನಲ್ ಆಗಿ ಮಾಡೋಕ್ಕೂ ಒಂದು ಅವಕಾಶ ಇರೋದಕ್ಕೆ ನಾನು ಟ್ರೈನಿಂಗ್ ಎಲ್ಲ ಮಾಡಿದೆ, ಪ್ರಾಕ್ಟೀಸ್ ಎಲ್ಲ ಮುಗಿಸ್ಕೊಂಡೆ. ಅಂಡ್ ನನಗ್ ಸಖತ್ ಚಾಲೆಂಜಿಂಗ್ ಆಗೋಯ್ತು, ಬಟ್ ಸಖತ್ ಖುಷಿನೂ ಕೊಡ್ತು ಇದು. ಓಕೆ ಸರ್, ಆಕ್ಚುಲಿ ಈಗ ಎಂಟರ್ಟೈನ್ಮೆಂಟ್ ಡೆಫಿನೇಷನ್ ಬದಲಾಗಿದೆ. ಅಂದ್ರೆ ಕಮರ್ಷಿಯಲ್ ಎಲಿಮೆಂಟ್ಸ್ ಜೊತೆ ಕಂಟೆಂಟ್ ನು ಕೂಡ ಜನರು ನೋಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ಯುವ ಸಿನಿಮಾ ಯಾವ ರೀತಿ ಡಿಫ್ರೆಂಟ್ ಆಗಿದೆ? ಮೊದಲನೇದಾಗಿ ಸಿನಿಮಾ ಅಂದ್ರೆ ಒಂದ್ ಕತೆ, ನಾವು ಒಂದ್ ಕತೆನ ಹೇಳ್ತಾ ಇದ್ದೀವಿ. ಅಂಡ್ ನನ್ಗೆ ಈ ಕತೆ ತುಂಬಾ ಇಷ್ಟ ಆಯ್ತು, ಯಾಕಂದ್ರೆ ನನಗ್ ತುಂಬಾ ಹತ್ರ ಆಯ್ತು. ಅಂಡ್ ಈ ಕತೆನು ಪ್ರತಿಯೊಬ್ರು ಮನ್ಸಿಗೆ ಹತ್ರ ಆಗೇ ಆಗುತ್ತೆ ಅನ್ನೋದು ನನ್ನ ನಂಬಿಕೆ, ಅಂದ್ರೆ ನಮ್ ಇಡೀ ತಂಡದ ನಂಬಿಕೆ ಅದು. ಜೊತೆಗೆ ನೀವ್ ಹೇಳ್ದಂಗೆ ಸಿನಿಮಾ ಬಂದ್ರೆ ಎಂಟರ್ಟೈನ್ಮೆಂಟ್. ಜನ ಅಲ್ಲಿ ಬರ್ತಾರ, ಒಂದ್ ಗಂಟೆನೋ 2.5 ಗಂಟೆನೋ 3 ಗಂಟೆನೋ, ಅವರು ಆಚೆಗಡೆ ಪ್ರಪಂಚನ ಮರ್ತು ಬಿಡ್ಬೇಕು. ಸೊ ಅದನ್ನು ಇಲ್ಲಿ ಬಂದಾಗ ಆಗುತ್ತೆ ಅನ್ನೋದನ್ನು ನಮ್ ನಂಬಿಕೆ. ಯಾಕಂದ್ರೆ ಎಲ್ಲಾ ತರ ಎಂಟರ್ಟೈನ್ಮೆಂಟ್ ಇದೆ. ಲೈಕ್ ಒಳ್ಳೆ ಆಕ್ಷನ್ ಇದೆ, ಡಾನ್ಸ್ ಇದೆ, ಇಮೋಷನ್ಸ್ ಇದೆ, ಲೈಕ್ ಲವ್ ಇದೆ, ಪ್ರತಿಯೊಂದು ಮಿಕ್ಸ್ಚರ್ ಇದೆ ಅಲ್ಲ, ಒಂಥರ ಸಖತ್ ಖುಷಿ ಪಡ್ತಾರೆ. ಸರ್, ಈಗ ಒಂದ್ ಸಣ್ಣ ಗೇಮ್ ಆಡೋಣ. ಫಸ್ಟ್ ಸಿನಿಮಾ ಇಂದ ಹೇಳ್ಕೊಂಡು ಹೋಗೋಣ. ಅಪ್ಪು ಸರ್ ಸಿನಿಮಾಗಳ ಹೆಸರುಗಳನ್ನ ಹೇಳ್ಕೊಂಡು ಹೋಗ್ತೀವಿ. ಯಾಕೆ ಅಂದ್ರೆ ಮುಂದಿನ ಪ್ರಶ್ನೆ ಅದೇ ಆಗಿರುತ್ತೆ. ಸೊ ನಾನ್ ಅಪ್ಪು ಅಂದ್ರೆ ನೀವು ನೆಕ್ಸ್ಟ್ ಅಭಿ ಹೇಳ್ತೀರಾ. ಒಂದ್ 5-6 ಸಿನಿಮಾ ಹೆಸರುಗಳು ಕಂಟಿನ್ಯೂಸ್ ಆಗಿ ಗೇಮ್ ತರ. ಅಪ್ಪು, ಅಭಿ, ಆಕಾಶ್, ಅರಸು, ನಟ ಸಾರ್ವಭೌಮ, ವೀರ ಕನ್ನಡಿಗ, ಅಜಯ್, ಜಾಕಿ, ಪೃಥ್ವಿ, ಅಣ್ಣಾ ಬಾಂಡ್, ಮಿಲನ, ಜೇಮ್ಸ್,
ಗಂಧದ ಗುಡಿ. ಓ ನೋ, ಅದು ಆಕ್ಚುಲಿ ಡಾಕ್ಯುಮೆಂಟ್ರಿ. ಓಕೆ, ಯಾಕೆ ಇದನ್ನ ಕೇಳಿದೆ ಅಂದ್ರೆ ನೀವ್ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ಜೊತೆ ಇಂಟ್ರಾಕ್ಷನ್ ಕಮ್ಮಿ, ಬಟ್ ಹುಬ್ಳಿಲಿ ನಟ ಸಾರ್ವಭೌಮ ಫಸ್ಟ್ ಪರ್ಫಾರ್ಮ್ ಮಾಡಿದ್ರಿ. ಅಂಡ್ ಈಗ ಜನರು ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂತಂದ್ರೆ ಅಪ್ಪು ಸರ್ ಸ್ಥಾನವನ್ನ ನೀವ್ ತಗೋತೀರಿ, ನೀವ್ ತುಂಬ್ತೀರಿ ಅಂತ ಹೇಳ್ತೀರಾ. ಆಲ್ರೆಡಿ ನಿಮ್ಗೆ ಸಿನಿಮಾ ರಿಲೀಸ್ ಮುಂಚೆನೆ ಅಷ್ಟು ಪ್ರೀತಿ ಕೊಡ್ತಿದ್ದಾರೆ. ಸೊ ಇದು ಮತ್ತೆ ಇನ್ನೊಂದ್ ಜವಾಬ್ದಾರಿ ಅಂತ ಅನಿಸ್ಕೊಳ್ಳುತ್ತೆ. ಅಂಡ್ ಆ ಪ್ರೀತಿಗೆ ಈ ಹೊಸ ಜವಾಬ್ದಾರಿಗೆ ಪ್ರೀತಿನೇ ನೀವ್ ಹೇಳಿದ್ರಲ್ಲ, ಅದು ಪ್ರೀತಿನೇ. ಅಂದ್ರೆ ಅವ್ರ ಸ್ಥಾನ ತುಂಬಕ್ಕಾಗತ್ತ, ನೀವೆಲ್ಲ ಯಾರ ಕಡೆಯಿಂದನೂ ಸ್ಥಾನ ಎಲ್ಲ ತುಂಬಕ್ಕಾಗಲ್ಲ. ಬಟ್ ಏನಂದ್ರೆ ಅವ್ರ ಹೆಸರು, ಅವ್ರು ನಮಗ್ ತಿಳಿಸ್ಕೊಟ್ಟಿರೋ ವಿಷಯಗಳು, ಅದನ್ನ ನಾವ್ ಆದಷ್ಟು ನಮ್ ನೆನ್ಪಲ್ಲಿ ಇಟ್ಕೊಂಡು ಅದನ್ನ ಕ್ಯಾರಿ ಮಾಡ್ಕೊಂಡು ಹೋದಷ್ಟು ಅವ್ರು ನಮ್ ನೆನ್ಪಲ್ಲಿ ಯಾವಾಗ್ಲೂ ಇರ್ತಾರೆ. ಸೊ ಅಂಡ್ ಆ ಪ್ರೀತಿ ಇದೆಯಲ್ಲ, ಆ ಪ್ರೀತಿಗೆ ನನಗ್ ತುಂಬಾ ಖುಷಿ. ಅಂಡ್ ಆ ಪ್ರೀತಿ ಯಾವಾಗ್ಲೂ ನನ್ ಮನ್ಸಲ್ಲಿ ಇರುತ್ತೆ. ಅಪ್ಪು ಸರ್ ಹೇಳಿದ್ರಂತೆ ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣದಲ್ಲೇನೆ ನಿಮ್ಮ ಮೊದಲ ಸಿನಿಮಾ ಆಗ್ಬೇಕು ಅಂತ. ಸೊ ಸಂತೋಷ್ ಸರ್ ಹತ್ರ ಡಿಸ್ಕಸ್ ಮಾಡಿದ್ದುಂಟಾ ಇದ್ರ ಬಗ್ಗೆ? ನಾನು ಫಸ್ಟ್ ಇಂಡಸ್ಟ್ರಿಗೆ ಬರ್ತೀನಿ ಅಂತ ಡಿಸೈಡ್ ಮಾಡಿದಾಗಲೇ ಒಂದ್ಸತಿ ಸಂತೋಷ್ ಸರ್ನ ಮೀಟ್ ಮಾಡಿದ್ದೆ, ಕೇಳಿದ್ದೆ ಯಾವ ತರ ಮಾಡ್ಬೇಕು ಸರ್ ಸಿನಿಮಾಗಳನ್ನ, ಮುಂದೆ ಹೇಗೆ ಹೆಂಗೆ ಎಂಟ್ರಿ ಆಗ್ಲಿ, ಸುಮಾರು ಸತಿ ಡಿಸ್ಕಸ್ ಮಾಡಿದೆ. ಅವ್ರನ್ನೂ ಕೇಳಿದ್ದೆ, ಸರ್ ಯಾವಾಗಾರು ಒಂದ್ಸತಿ ಫ್ಯೂಚರ್ ಅಲ್ಲಿ ಸಿನಿಮಾ ಮಾಡೋಣ ಅಂತ. ಅವ್ರು ಹೇಳಿದ್ರು, ಖಂಡಿತ ಗುರು, ನನ್ಗೆ ಯಾವ್ದಾದ್ರು ಲೈನ್ ಸಿಕ್ತಾಗ ನಾನು ನಿನ್ಗೆ ಹೇಳ್ತೀನಿ, ನಾ ಮುಂದೆ ಮಾಡೋಣ ಅಂತ. ಅಂಡ್ ನಮ್ ಚಿಕ್ಕಪ್ಪ ವಿಜಯ್ ಸರ್ಗೂ ಹೇಳಿದ್ರಂತೆ, ಲೈಕ್ ಯುವನ ನೀವೇ ಲಾಂಚ್ ಮಾಡ್ಬೇಕು ಅಂತ. ಅಂಡ್ ಇನ್ಫ್ಯಾಕ್ಟ್ ನಮ್ಮ ಅಶ್ವಿನಿ ಆಂಟಿನೂ ಹೇಳಿದ್ರು. ಸೊ ಅದೇ ಇವರಿಬ್ರು ಹೇಳ್ದಾದ್ಮೇಲೆ ಅವ್ರಿಗೂ ಅನ್ಸಿ ಖಂಡಿತ ಲಾಂಚ್ ಮಾಡೋಣ ಅಂತ ಅವ್ರು ಬಂದ್ರು. ಅಂಡ್ ಅದೇನಂದ್ರೆ ನಮ್ ಎಲ್ರ ಮನ್ಸಲ್ಲಿ ಆಸೆ, ನನ್ಗೂ ಮುಂಚೆಯಿಂದ ಇದ್ದಿದ್ದ ಆಸೆ, ಟೈಮ್ ಎಲ್ಲ ಕೂಡ ಬಂತು. ಸಂತೋಷ್ ಸರ್ ಈ ಸಿನಿಮಾನು ಡೈರೆಕ್ಟ್ ಮಾಡಿದ್ರು. ಅಂಡ್ ನೋಡಿ ಕೊನೆಗೆ ಈಗ ರಿಲೀಸ್ಗೂ ಬಂದಿದೆ. ಸರ್ ಆಕ್ಚುಲಿ ಆಕ್ಟರ್ಗೆ ಆಕ್ಟಿಂಗ್ ನ 100% ಕೊಟ್ಟ ಆದ್ಮೇಲೂ ಮತ್ತೊಂದು ಜವಾಬ್ದಾರಿ ಇರುತ್ತೆ, ಅದು ಡಬ್ಬಿಂಗ್. ಒಂಚೂರು ಆಚೆ ಈಚೆ ಆದ್ರೂ ನಾವ್ ಅದನ್ನ ತೆರೆ ಮೇಲೆ ಕರೆಕ್ಟ್ ಆಗಿ ಹೇಳಿದ್ರಿ. ಹೌದು. ಸೊ ಡಬ್ಬಿಂಗ್ ಬಗ್ಗೆ ಹೇಳಿದಾದ್ರೆ ಡಬ್ಬಿಂಗ್ ಡೆಫಿನೆಟ್ಲಿ ನನಗೆ ಕಷ್ಟ ಆಯ್ತು. ಲೈಕ್ ಆಕ್ಟಿಂಗ್ ಒಂದ್ ಚಾಲೆಂಜ್ ಅಂದ್ರೆ ಡಬ್ಬಿಂಗ್ ಡೆಫಿನೆಟ್ಲಿ ಇನ್ನೊಂದ್ ಚಾಲೆಂಜು. ಸುಮಾರು ಸತಿ ಮಾಡಿದೀನಿ ನಾನು, ತುಂಬಾ ಸತಿ ಕರೆಕ್ಷನ್ಸ್ ಮಾಡಿ ಇಂಪ್ರೂವ್ ಮಾಡ್ಕೊಂಡ್ ಮಾಡಿದೀನಿ. ಯಾಕಂದ್ರೆ ಫಸ್ಟ್ ಸರ್ ನನ್ಗೆ ಬಿಟ್ಬಿಟ್ರು, ನಿನ್ ಪಾಡೆ ನೀನ್ ಮಾಡು, ನಾನ್ ಬರೋದಿಲ್ಲ, ನಾನು ಏನು ಇದ್ ಮಾಡಲ್ಲ, ಸುಮ್ನೆ ಮಾಡ್ಕೊಂಡು ಹೋಗು ಅಂತ. ಸೊ ಒಂದ್ ರೌಂಡ್ ಮಾಡಿದೆ, ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಮತ್ತೆ ಕಂಪ್ಲೀಟ್ ಆಗಿ ಅದನ್ನ ಫುಲ್ ಎಂಟೈರ್ ಫಿಲ್ಮ್ ನ ರೀಡರ್ ಮಾಡಿದೆ. ಎಲ್ಲೋ ನನ್ಗೇನೋ ಅನ್ಸಿದ್ದು. ಸೊ ಆಮೇಲೆ ಸರ್ನ ಕರೆದೆ, ಸರ್ ಜೊತೆ ಕೂತ್ಕೊಂಡು ಕಂಪ್ಲೀಟ್ ಡಬ್ಬಿಂಗ್ ಮುಗಿಸಿದ್ವಿ. ಅಲ್ಲಿ ನಮ್ಮ ಡಬ್ಬಿಂಗ್ ಇಂಜಿನಿಯರ್ ಒಬ್ಬನಿದ್ದಾರೆ, ಆನಂದ್ ಅವ್ರ ಅಂತ, ಅವರು ಸಖತ್ ಹೆಲ್ಪ್ ಮಾಡಿದ್ರು. ಯಾಕಂದ್ರೆ ಸುಮಾರು ಎಷ್ಟು ಸಿನಿಮಾ ಮಾಡಿ, ಒಂದು 200-500 ಸಿನಿಮಾ ಮೇಲೆ ಮಾಡಿರ್ಬೇಕು ಡಬ್ಬಿಂಗ್ ಅವರು. ಸೊ ಅವ್ರು ನನಗೆ ತುಂಬಾ ವಿಷಯ ಹೇಳ್ಕೊಟ್ರು. ಅಂಡ್ ಸುಮಾರು ಕಲ್ತೆ, ಡಬ್ಬಿಂಗ್ ಅಲ್ಲೂ ನಾನು ತುಂಬಾ ವಿಷಯ ಕಲ್ತಿದ್ದೀನಿ. ಓಕೆ, ಸೊ ಆಕ್ಚುಲಿ ದೊಡ್ಡ ಮನೆಯವರ ಫ್ಯಾನ್ಸ್ ಎಲ್ಲಾ ಕಡೆ ಇದ್ದಾರೆ. ಸೊ ಏನಾದ್ರೂ ಬೇರೆ ಭಾಷೆಯಲ್ಲೂ ನಮ್ಗೆ ಯುವ ಸಿನಿಮಾ ನೋಡೋದಕ್ಕೆ ಅವಕಾಶ ಸಿಗುತ್ತಾ ಅಂತ? ಸಿನಿಮಾ ಅಂತೂ ಎಲ್ಲಾ ಕಡೆ ರಿಲೀಸ್ ಆಗ್ತಾ ಇದೆ, ಬೇರೆ ಬೇರೆ ಸ್ಟೇಟ್ಸ್ ಅಲ್ಲೂ ರಿಲೀಸ್ ಆಗ್ತಿದೆ. ಕನ್ನಡ ರಿಲೀಸ್ ಆಗ್ತಿರೋದು ಅಂದ್ರೆ ನಾವು ಮಾಡಿರೋದು ಕನ್ನಡ ಸಿನಿಮಾ. ಯಾಕಂದ್ರೆ ಇಲ್ಲಿರೋ ಇಮೋಷನ್ಸು, ಇಲ್ಲಿರೋ ಫೀಲಿಂಗ್ಸು, ಇಲ್ಲಿರೋ ಸೆಂಟಿಮೆಂಟ್ಸ್ ಇಟ್ಕೊಂಡೇ ನಾವು ಸಿನಿಮಾ ಮಾಡೋದು. ಪಕ್ಕ ಕನ್ನಡ ಸಿನಿಮಾನೇ. ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ರೆಸ್ಪಾನ್ಸ್ ಹೇಗಿರುತ್ತೆ, ಅದು ಕಂಪ್ಲೀಟ್ ಆಗಿ ಪ್ರೊಡಕ್ಷನ್ ವಿಜಯ್ ಸರ್ ಅವ್ರು ಡಿಸೈಡ್ ಮಾಡ್ತಾರೆ. ಸೊ ಅದಿನ್ನೂ ಕಂಪ್ಲೀಟ್ ಆಗಿ ಫೈನ್ ಇಲ್ಲ, ಬಟ್ ರೆಡಿ ಇದ್ದಾರೆ. ಅಂದ್ರೆ ಡಬ್ಬಿಂಗ್ ಎಲ್ಲಾನು ಆಗಿದೆ ಎಲ್ಲಾ ಭಾಷೆ. ಯಾಕಂದ್ರೆ OTT ಆಗ್ಲಿ ಅದು ಬರ್ಬೋದು ಫ್ಯೂಚರ್ ಅಲ್ಲಿ, ಬಟ್ ರಿಲೀಸ್ ಅಂತೂ ಯೋಚನೆ ಮಾಡಿದೆ, ಇನ್ನೂ ಡಿಸೈಡ್ ಆಗಿಲ್ಲ. ಓಕೆ ಸರ್, ಈಗ ನಿಮ್ಮ ಫ್ಯಾನ್ಸ್ಗೋಸ್ಕರ ನಮ್ಗೋಸ್ಕರ ಒಂದು ಡೈಲಾಗ್. ನಮ್ ಪಿಕ್ಚರ್ ಇದೇನಾ? ಮೊನ್ನೆ ಅಲ್ಲಿ ಸ್ಟೇಜ್ ಮೇಲೂ ಹೇಳಿದೆ ನಾನು ಈ ಡೈಲಾಗ್ ನ. ಮೊನ್ನೆ ಆಕ್ಚುಲಿ ಸಾಂಗ್ ಕೇಳಿದ್ವಲ್ಲ ಸರ್, ಸಾಂಗ್ ಹೇಳಿದಂತೂ ಇನ್ನೂ ಖುಷಿ ಆಗ್ತಾರೆ ನಿಮ್ ಫ್ಯಾನ್ಸ್. ಹೌದಾ? ಅಯ್ಯೋ ಸಾಂಗ್ ಎಲ್ಲ ನಾನು ಅಲ್ಲಿ ಆಡಿದ್ದೆ, ನಾನು ಯಾಕೆ ಆಡಿದೆ ಅಂತಾನೆ ನನಗ್ ಗೊತ್ತಿಲ್ಲ. ಅದೇನೋ ಆ ಸಿಚುವೇಶನ್ ಅಲ್ಲಿ ಆಡ್ಬೇಕಿತ್ತು, ಆಡಿದೆ ಸಾಂಗ್. ನನ್ ನಿಜವಾಗ್ಲೂ ಆಡಕ್ಕೆ ಏನ್ ಬರಲ್ಲ, ನಮಗ್ ಖುಷಿನೇ ಸರ್. ಒಂದ್ ಎರಡು ಲೈನ್ ನಿಮ್ ಪರ್ಮಿಷನ್ ಇದ್ರೆ ನಾನು ಕೋರಸ್ ಕೊಡ್ತೀನಿ. ಅಲ್ಲ, ನೀವ್ ಬೇಕಾದ್ರೆ ಹಾಡಿ, ನಾನಂತೂ ಕೇಳ್ತೀನಿ. ಸರ್ ನಾನು ಕೇಳ್ತಾನೆ ಇರ್ತೀನಿ ಸರ್, ಹಾಡು ತುಂಬಾ ಇಷ್ಟ. ಹೌದಾ? ನನ್ಗೂ ತುಂಬಾ ಇಷ್ಟವಾದ ಹಾಡು, ತುಂಬಾ ಹತ್ರವಾದ ಹಾಡೋದು, ತುಂಬಾ ಕನೆಕ್ಟ್ ಆದೆ ಆ ಹಾಡಿಗೋಸ್ಕರ. ಅದಕ್ಕೇನೋ ಆ ಟೈಮಲ್ಲಿ ಅದು ಹಾಡ್ಬೇಕು ಅನ್ಸ್ತು, ಅದೇನೋ ಬಂತು, ಹಂಗೆ ಹಾಡದೆ ಅಷ್ಟೇ. ಇವಾಗೆಲ್ಲ ಅಯ್ಯೋ ನಾನು ಆ ಮೈಂಡ್ ಸೆಟ್ ಅಲ್ಲ ಹಾಡಕ್ಕೆಲ್ಲ. ಓಕೆ ಸರ್, ಡೈಲಾಗ್ ಹಿಂದೆ ನಡೆದಿದ್ಕೆಲ್ಲ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ, ಮುಂದೆ ನಡೆಯೋಕ್ ಮುಂದೆ ನಿಂತಿರ್ತೀನಿ, ನೀವ್ ದಾಟಿರೋದು ಬ್ಲಡ್ ಲೈನ್, ರಕ್ತ ಹರಿಯುತ್ತೆ. ವಾವ್, ವೇಟಿಂಗ್ ಸರ್. ಆಕ್ಚುಲಿ 29 ಮಾರ್ಚ್ ನಾವು ಸಿನಿಮಾ ನೋಡೋದಕ್ಕೆ. ಅಂಡ್ ಈಗ ಮತ್ತೊಂದು ಪ್ರಶ್ನೆ ನಂಗಿರೋದೇನು ಅಂದ್ರೆ,
ಅಪ್ಪು ಸರ್ ಇಂದ ನೀವ್ ಕಲ್ತಂತ ಯಾವ್ದಾದ್ರು 3 ವಿಷಯಗಳನ್ನ ಹೇಳ್ತೀರಿ ಅಂತಂದ್ರೆ ಯಾವ 3 ಹೇಳ್ತೀರಿ? ಡೆಫಿನೆಟ್ಲಿ ಒಂದೇನಂದ್ರೆ ಅವ್ರ ನಗು. ಯಾರನ್ನ ಎಲ್ಲಾ ಕಡೆ ಎಂತ ಸಿಚುವೇಶನ್ ಇದ್ರು ಆದಷ್ಟು ನಗ್ನಗ್ತಾ ಇರ್ಬೇಕು ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಅವ್ರ ಕೆಲ್ಸದ ಮೇಲೆ ಇದ್ದಿದ್ದ ಅವ್ರ ಡೆಡಿಕೇಶನ್. ಯಾಕಂದ್ರೆ ಪ್ರತಿ ದಿವಸ ಅವ್ರ ಪ್ರಾಕ್ಟೀಸ್ ಮಾಡೋದಾಗ್ಲಿ ನಾನ್ ನೋಡಿದೀನಿ. ಲೈಕ್ ಅವ್ರಿಗೆ ಯಾವ್ದಾದ್ರು ಶೂಟ್ ಇಲ್ದೇ ಇದ್ರು ಪ್ರತಿ ದಿವಸ ಪ್ರಾಕ್ಟೀಸ್ ಆಗ್ಲಿ ಟ್ರೈನಿಂಗ್ ಆಗ್ಲಿ ಅವ್ರು ಮಿಸ್ಸೇ ಮಾಡಿಲ್ಲ, ಅವ್ರ ವರ್ಕ್ಔಟ್ ಆಗ್ಲಿ. ಸೊ ಅವ್ರ ಫಿಟ್ನೆಸ್ ಡೆಫಿನೆಟ್ಲಿ ನನ್ಗೆ ಇನ್ಸ್ಪಿರೇಷನ್. ಅಂಡ್ ಖಂಡಿತ ಅವ್ರ ಸಿಂಪ್ಲಿಸಿಟಿ. ಯಾವಾಗ್ಲೂ ನಾನು ನೋಡ್ಕೊಂಡ್ ಬಂದಿದ್ದು, ಅವರು ಯಾರೇ ದೊಡ್ಡವ್ರು ಬಂದ್ರು ಗೌರವ ಕೊಡ್ತಾರೆ, ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಸೊ ಈ 3 ವಿಷಯ ಅಂತೂ ನಾನು ಅವ್ರನ್ನ ಕಲ್ತಿದ್ದೀನಿ. ಅಂಡ್ ಡೆಫಿನೆಟ್ಲಿ ನನ್ನ ಇನ್ಸ್ಪಿರೇಷನ್. ಓಕೆ, ಸೊ ಬಿಫೋರ್ ವಿ ವೈಂಡ್ ಅಪ್ ಒಂದು ಚಿಕ್ಕ ರ್ಯಾಪಿಡ್ ಫೈರ್ ರೌಂಡ್ಸ್, ಒಂದು 10 ಪ್ರಶ್ನೆ. ಸೊ ಕ್ವಿಕ್ ಆಗಿ ಆನ್ಸರ್ ಮಾಡ್ತಾ ಹೋಗಿ. ರ್ಯಾಪಿಡ್ ಫೈರ್ ಎಲ್ಲ ಓಕೆ. ಓಕೆ, ಸೊ ಯುವ ಸರ್ ಅವರ ಫೇವ್ರೇಟ್ ಫುಡ್? ದೋಸೆ. ನೀವು ದಿನಕ್ಕೆ 3-4 ಸತಿ ದೋಸೆ ಕೊಟ್ರು ತಿಂತೀನಿ. ಓಕೆ, ಫೇವ್ರೇಟ್ ವೆಕೇಶನ್ ಸ್ಪಾಟ್? ಸದ್ಯಕ್ಕೆ ಫೇವ್ರೆಟ್ ವೆಕೇಶನ್ ನನಗೆ ಆಕ್ಚುಲಿ ವೆಕೇಶನ್ ಅಂದ್ರೆ ತುಂಬಾ ಇಷ್ಟ. ಅಂದ್ರೆ ಎಲ್ಲಿ ಕರ್ಕೊಂಡು ನನ್ಗೆ ಅಂದ್ರೆ ಆದಷ್ಟು ಹೊಸ ಜಾಗಗಳನ್ನೇ ನೋಡ್ಬೇಕು ಅಂತ. ಸೊ ಫೇವ್ರೆಟ್ ವೆಕೇಶನ್ ಸ್ಪಾಟ್ ಅಂದ್ರೆ ನಾನು ನೋಡದೇ ಇರೋ ಜಾಗ. ಓಕೆ, ಸೊ ಫೇವ್ರೆಟ್ ಥಿಂಗ್ ಟು ಡು ನಿಮ್ಮ ಬ್ರೇಕ್ ಟೈಮ್ ಅಲ್ಲಿ? ಸಿನಿಮಾ. ಖಂಡಿತ ಸಿನಿಮಾ. ಹಳೆಯ ಸಿನಿಮಾಗಳಿಂದ ಹಿಡಿದು ಹೊಸ ಎಲ್ಲ ಸಿನಿಮಾ ಏನ್ ಆ ಟೈಮಲ್ಲಿ ಸಡನ್ ಆಗಿ ಏನ್ ಅನ್ಸುತ್ತೆ ಆ ಸಿನಿಮಾ ನೋಡೋದು. ಓಕೆ, ಸೊ ಫೇವ್ರೆಟ್ ಹೀರೋ? ಫೇವ್ರೆಟ್ ಹೀರೋ ಡೆಫಿನೆಟ್ಲಿ ನಮ್ಮ ತಾತ. ಎಸ್. ಓಕೆ, ನಿಮ್ಮ ಸಿನಿಮಾದ ಫೇವ್ರೆಟ್ ಹಾಡ್ ಯಾವ್ದು? ಯುವ ಸಿನಿಮಾ. ನನ್ ಫೇವ್ರೆಟ್ ಹಾಡ್ ಇನ್ನೂ ರಿಲೀಸ್ ಆಗಿಲ್ಲ. ಸಿನಿಮಾ ರಿಲೀಸ್ ಆದ್ಮೇಲೆ ಆ ಸಾಂಗ್ ರಿಲೀಸ್ ಆಗುತ್ತೆ. ಕತೆಗೆ ತುಂಬಾ ಹತ್ರವಾದ ಹಾಡು. ಅಂಡ್ ಆ ಹಾಡ್ಗೂ ತುಂಬಾ ಜನ ಕನೆಕ್ಟ್ ಆಗ್ತಾರೆ. ನನ್ ಫೇವ್ರೆಟ್ ಹಾಡ್ ಅದು. ಇಮಿಡಿಯೇಟ್ ರಿಲೀಸ್ ಆದ್ಮೇಲೆ ರಿಲೀಸ್ ಆಗುತ್ತೆ. ಓಕೆ, ಒನ್ ಮೆಮೊರಬಲ್ ಥಿಂಗ್ ನಿಮ್ಮ ಯುವ ಸಿನಿಮಾದ ಶೂಟಿಂಗ್ ಟೈಮ್? ನಂದು ಫಸ್ಟ್ ಶಾಟ್ ನನಗೆ ತುಂಬಾ ಇಷ್ಟ ಆಗಿತ್ತು. ಓಕೆ ಸರ್, ಎಕ್ಸ್ಪ್ಲೇನ್ ಮಾಡ್ಬೋದಾ ಹೇಗಿತ್ತು ಫಸ್ಟ್ ಡೇ ಫಸ್ಟ್ ಶಾಟ್? ಹೌದು, ಅದೇ ಫಸ್ಟ್ ಸೀಕ್ವೆನ್ಸ್ ನಾವು ಶುರು ಮಾಡಿದೆ ಫೈಟ್ ಸೀಕ್ವೆನ್ಸ್ ಇಂದ. ಅಂಡ್ ಫಸ್ಟ್ ಶಾಟ್ ಇದ್ದಿದ್ದೆ ನಾನು ಓಡೋ ಶಾಟ್. ಸೊ ಒಂಥರ ಇಷ್ಟು ವರ್ಷ ನಾನು ಕಾದಿದ್ದು ಆ ಎನರ್ಜಿ ಎಲ್ಲ ಕಂಪ್ಲೀಟ್ ಫಸ್ಟ್ ಶಾಟ್ ಓಡ್ಬಿಟ್ಟೆ ಹಂಗೆ. ನನಗೆ ತುಂಬಾ ಖುಷಿ ಆಯ್ತು ಅವತ್ತು. ಓಕೆ, ಲಾಸ್ಟ್ ಕ್ವೆಶ್ಚನ್, ಫೇವ್ರೆಟ್ ಡಾನ್ಸ್ ಫಾರ್ಮ್ ಯಾವುದು? ಫೇವ್ರೆಟ್ ಡಾನ್ಸ್ ಫಾರ್ಮ್ ನನಗೆ ಪಕ್ಕಾ ಲೋಕಲ್ ಟಮ್ಟೆ ಡ್ಯಾನ್ಸ್ ಅಂದ್ರೆ ನನಗೆ ತುಂಬಾ ಇಷ್ಟ. ಅದೇನು ಅದಕ್ಕೇನು ಡಾನ್ಸ್ ಫಾರ್ಮ್ ಅಲ್ಲಿ ಅದು ಮ್ಯೂಸಿಕ್ ಬರ್ತಾ ಇದ್ರೆ ಅದೇ ನಮ್ಮ ಬಾಡಿನೆಲ್ಲ ಆಡ್ಸುತ್ತೆ. ಎಂಜಾಯ್ ಡಾನ್ಸ್ ಯುವರ್ ಹಾರ್ಟ್ ಔಟ್. ಓಕೆ ಸರ್, ನಾವು ಯುವ ಸಿನಿಮಾದ ಎಲ್ಲ ಆಬ್ವಿಯಸ್ಲಿ ನಿಮ್ಮ ಎಲ್ಲಾ ಲುಕ್ಗಳು ನಮ್ಗೆ ಇಷ್ಟ ಆಗ್ತಿದೆ, ಎಲ್ಲಾ ಪೋಸ್ಟರ್ಗಳು ಇಷ್ಟ ಆಗ್ತಿದೆ. ನಿಮ್ಗೆ ಯಾವ್ದು ಪರ್ಸನ್ ಫೇವ್ರೇಟ್? ಯಾವ ಪೋಸ್ಟರ್ ಅಥವಾ ಯಾವ ಫೋಟೋ? ಇನ್ನೊಂದು ಲುಕ್ ಅದು ಇನ್ನು ತೋರ್ಸಿಲ್ಲ ನಾವು. ನಾನೇನ್ ಮಾಡಿದೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಪೋರ್ಷನ್ ನಾವು ಸಿನಿಮಾ ಟ್ರೇಲರ್ ಅಲ್ಲೂ ನಾವು ಬಿಟ್ಟಿಲ್ಲ. ಸೊ ಇನ್ನೊಂದು ಲುಕ್ ಇದೆ ಸಿನಿಮಾದಲ್ಲಿ, ಅದು ತುಂಬಾ ಎಫರ್ಟ್ ಹಾಕಿರೋದು ಆ ಲುಕ್ಗೋಸ್ಕರ. ಸೊ ನೋಡೋಣ ಜನ ನನಗೆ ತುಂಬಾ ಇಷ್ಟ ಆಗಿದೆ. ಯಾವ ಲುಕ್ ಅಂತ ನಾವು ಹೆಂಗ್ ಅದೇ ಸಸ್ಪೆನ್ಸ್. ಓಕೆ, ಈಗ ಆಲ್ರೆಡಿ ಬಂದಿರೋದ್ರಲ್ಲಿ ಯಾವ್ದಾದ್ರು ಒಂದ್ ಫೇವ್ರೇಟ್ ಹೇಳಿದ್ರೆ? ಬಂದಿರೋದ್ರಲ್ಲಿ ಡೆಫಿನೆಟ್ ನನ್ ಫಸ್ಟ್ ಫೋಟೋ ಶೂಟ್ ಇದು ನನಗೆ ತುಂಬಾ ಇಷ್ಟ. ನಿಮ್ ಹಿಂದ್ಗಡೆನೆ ಇರೋದು ನನ್ ಫಸ್ಟ್ ಫೋಟೋ ಶೂಟ್. ನನ್ಗೆ ಇಷ್ಟ. ಇನ್ಫ್ಯಾಕ್ಟ್ ನನ್ಗೆ ಬೈಕ್ ತುಂಬಾ ಇಷ್ಟ, ಬೇಸ್ ಬಾಲ್ ಬ್ಯಾಟ್ ಇದೆ. ಸೊ ಒಂಥರ ಆ ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ಗೊತ್ತಾಗುತ್ತೆ ನಿನ್ಗೆ ಅದ್ರಲ್ಲಿ. ಎಸ್, ಸೊ ಆಕ್ಚುಲಿ ಬೈಕ್ ಅಂದ್ರೆ ಇಮೋಷನ್ಸ್ ಜಾಸ್ತಿ ಹುಡುಗರಿಗೆ. ಅದನ್ನ ಸಿನಿಮಾದಲ್ಲಿ ನೋಡ್ಬೋದಾ ನಾವು? 100% ನೀವು ಹೇಳಿದ ಪಾಯಿಂಟ್ ಅಂತೂ ಕರೆಕ್ಟ್. ಒಂಥರ ಇಮೋಷನ್ ಸಿಕ್ಕಾಪಟ್ಟೆ. ಬೈಕ್ ಅಂದ್ರೆ ಒಂಥರ ಪ್ರಾಣ, ಒಂಥರ ಪ್ರೀತಿ, ಬೈಕೇ ಎಲ್ಲ. ಸೊ ಆ ವಿಷಯ ತುಂಬಾ ಇಂಪಾರ್ಟೆಂಟ್ ಕೂಡ ಸಿನಿಮಾದಲ್ಲಿ. ಅಂಡ್ ಅದನ್ನು ತುಂಬಾ ಕನೆಕ್ಟ್ ಮಾಡ್ಕೊಂತಾರೆ. ಎಷ್ಟೋ ಕಡೆ ಆ ಇಮೋಷನ್ ಇಂದಾನೆ ಕತೆ ಡ್ರೈವ್ ಆಗುತ್ತೆ. ಓಕೆ, ಆಕ್ಚುಲಿ ಇನ್ನೊಂದು ಪ್ರಶ್ನೆ ಇತ್ತು. ಮತ್ತೆ ನೆಕ್ಸ್ಟ್ ಸಿನಿಮಾದಲ್ಲಿ ಯುವ ಸರ್ ಯಾವ ಜಾನರ್ ಸಿನಿಮಾ ಮಾಡಕ್ ಇಷ್ಟಪಡ್ತಾರೆ? ನನ್ಗೂ ಗೊತ್ತಿಲ್ಲ, ನೋಡೋಣ ಎಲ್ಲಾರು ಏನ್ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡ್ ಮಾಡ್ತೀನಿ. ಎಸ್, ಅಂಡ್ ಆಬ್ವಿಯಸ್ಲಿ ನಾವು 29 ಮಾರ್ಚ್ಗೋಸ್ಕರ ಎಲ್ರೂ ದೊಡ್ಡ ಮನೆ ಫ್ಯಾನ್ಸ್ ವೇಟ್ ಮಾಡ್ತಾ ಇದೀವಿ. ಆಲ್ ದ ವೆರಿ ಬೆಸ್ಟ್ ಸರ್. ಹ್ಯೂಜ್ ಸಕ್ಸಸ್ ಕಾಣ್ಲಿ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ.